ಜಾಲತಾಣದಲ್ಲಿ ಹೆಚ್ಚಾಗ್ತಾ ಇದೆ ರೌಡಿ ಶೀಟರ್ ಫ್ಯಾನ್ ಪೇಜಸ್ಗಳು. ರೌಡಿ ಶೀಟರ್ಸ್ ಫ್ಯಾನ್ ಪೇಜ್ಗಳ ಮೇಲೆ ಇದೀಗ ಸಿಸಿಬಿ ಕಣ್ಣಿಟ್ಟಿದೆ. ಫ್ಯಾನ್ ಪೇಜ್ ತೆರೆದು ಬಿಲ್ಡಪ್ ಕೊಡೋ ಪೇಜ್ಗಳು ಕ್ಲೋಸ್ ಆಗುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಹೆಚ್ಚಾಗಿರುವಂಥ ರೌಡಿ ಶೀಟರ್ಗಳ ಫ್ಯಾನ್ ಪೇಜ್ಗಳು ಎನ್ ಬಾಸು, ಎಸ್ ಬಾಸು, ಸಿ ಬಾಸು ಅಂತ ಪೇಜನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ರೌಡಿ ಶೀಟರ್ಗಳಾದಂಥ ವಿಲ್ಸನ್ ಗಾರ್ಡನ್ ನಾಗ, ಸೈಲೆಂಟ್ ಸುನೀಲ, ಸೈಕಲ್ ರವಿ, ಕಾಡು ಬೀಸನಹಳ್ಳಿ ರೋಹಿತ್ ಸೇರಿ ಹಲವರ ಹೆಸರನ್ನ ಪೇಜ್ಗಳಿವೆ. ಡಾನು, ಅಂಡರ್ವರ್ಲ್ಡ್ ಡಾನು ಅಂತ ಬಿಲ್ಡಪ್ ಕೊಟ್ಟು ಪೋಸ್ಟ್ ಹಾಕ್ತಾ ಇದ್ದಾರೆ. ಇಂತಹ ಪೇಜ್ಗಳಿಂದ ರೌಡಿಸಂನತ್ತ ಆಕರ್ಷಿಸ್ತಾ ಇದ್ದಾರೆ ಯುವ ಜನತೆ. ಹಾಗಾಗಿ ಕಡಿವಾಣಕ್ಕೆ ನೆಟ್ಟಿಗರು ಮನವಿ ಹಿನ್ನೆಲೆ ಕ್ರಮಕ್ಕೆ ಸಿಸಿಬಿ ಮುಂದಾಗ್ತಾ ಇದೆ. ಸೊ ಇದೆಲ್ಲ ಯಾಕಾಗ್ತಿದೆ, ಹೇಗಾಗ್ತಿದೆ, ಇದೆಲ್ಲ ಯಾವ ಟ್ರೆಂಡು ಅನ್ನೋದು ಜನಗಳಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಈ ಬಾಸ್ ಹಾವಳಿ ಹೆಂಗಿದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಸೊ ಇದು ಆಲ್ರೆಡಿ ಗೊತ್ತಿರೋದ್ರಿಂದ ಇದೆಲ್ಲ ಒಳ್ಳೆ ಬೆಳವಣಿಗೆ ಖಂಡಿತವಾಗಿಯೂ ಅಲ್ಲ. ಯಾಕಂದರೆ ಕಾಲೇಜಿಗೆ ಹೋಗೋ ಯುವಕರು ಈಗ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ನಾವು ಹಿಂಗೆ ಆಗ್ಬಿಟ್ರೆ ನಮ್ಮದು ಒಂದು ಫ್ಯಾನ್ ಪೇಜ್ ಇರುತ್ತೆ, ನಮ್ಮನ್ನು ಬಾಸ್ ಅಂತ ಜನ ಕರೀತಾರೆ, ನೋಡಿ ಹೆಂಗಿದೆ ಕ್ರೇಜು ಅಂತ. ಈ ಕಾರಣಕ್ಕೆ ಹೇಳೋದು, ಯಾವಾಗಲೂ ಸಮಾಜದಲ್ಲಿ ಮಾದರಿ ಆಗಿರಬೇಕು, ಉತ್ತಮ ಬೆಳವಣಿಗೆ ಆಗ್ತಿರಬೇಕು. ಯುವ ಜನತೆ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇನ್ಯಾವುದೋ ಬೇರೆ ಕಡೆ ಅವರ ಗಮನ ಹೋದರೆ ಸಮಾಜ ಹಾಳಾಗುತ್ತೆ ಅಂತ. ಈಗ ಈ ರೀಸೆಂಟಾಗಿ ಇವೆಲ್ಲ ಶುರು ಆಗಿರೋದು ಎನ್ ಬಾಸು, ಎಸ್ ಬಾಸು, ವೈ ಬಾಸು, ಝೆಡ್ ಬಾಸು ಅಂತೆಲ್ಲ. ಸೊ ಇದೆಲ್ಲ ಒಳ್ಳೆ ಬೆಳವಣಿಗೆ ಅಂತೂ ಖಂಡಿತವಾಗಿಯೂ ಅಲ್ಲ. ಯಾಕಂದರೆ ಕೆಲವೊಂದಷ್ಟು ವಿದ್ಯಾವಂತರು, ಅವಿವೇಕಿಗಳು, ಸೆಲೆಬ್ರಿಟಿಗಳು ಅಂತ ಅನ್ನಿಸ್ಕೊಂಡವರೆಲ್ಲ ಕೆಲವರೆಲ್ಲ ಬಾಸಿಗೆ ಜೈ ಜೈ ಅಂತಿರೋದ್ರಿಂದ ಈ ಬಾಸ್ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ.